ಇದು ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ. ಎಲ್ಲಿಂದ ಬರ್ತೀರಾ ಅದು ಹೇಳು. ನಾವು ರಿಪಬ್ಲಿಕ್ ಕನ್ನಡದಿಂದ ಬಂದಿದ್ದೀವಿ. 2,000 ರೂಪಾಯಿ ಎಷ್ಟು ತಿಂಗಳಿಂದ ಬರ್ತಿಲ್ಲ. ಫಸ್ಟ್ಲಿಂದ ಬಂದಿಲ್ಲ. MLA ಹೆಂಗೆ ನಿಮ್ಮ MLA? ಅದು ಹೆಂಗೋ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ನ. ಮತ್ತೆ ಅಲ್ಲಿ ಆಗ್ಬೇಕಾದ್ರೆ ಬರ್ತಾರೆ, ಅವ್ರದ್ದು ಆಯ್ತಾ ಕೆಲಸ ಅವ್ರ ಹೋಗ್ತಾರೆ. 5 ವರ್ಷ ಕೊಡ್ತೀನಿ ಅಂತ ಹೇಳಿದ್ರು. 5 ವರ್ಷ ಕೊಡ್ತೀನಿ ಅಂದ್ರ 5 ತಿಂಗಳು ಡಮಾರ್ ಅದು. ಮೇಡಮ್ ಅವ್ರೆ ನಮಸ್ಕಾರ. ಏನ್ ನಿಮ್ಮ ಹೆಸರು? ಒಂದು ನಿಮಿಷ ಇರಿ. ನಂಗೆ ಲೇಟ್ ಆಗ್ತಾ ಇದೆ, ಪ್ಲೀಸ್ ಸಾರಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ನಾವು ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ ಅಂದ್ಕೊಂಡು ಓಕ್ಲಿಪುರಂಗೆ ಬಂದಿದ್ದೇವೆ. ಇದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರಕ್ಕೆ ನಾವೀಗ ಬಂದಿದ್ದೇವೆ. ಈಗಾಗಲೇ ಲಕ್ಷ್ಮಣಪುರಿ ಅನ್ನುವಂಥ ಒಂದು ಏರಿಯಾಗೂ ಕೂಡ ಹೋಗಿದ್ವಿ. ಅಲ್ಲಿ ಒಂದಷ್ಟು ಜನ ದಿನೇಶ್ ಗುಂಡೂರಾವ್ ಬಗ್ಗೆ ಪಾಸಿಟಿವ್ ಹೇಳಿದ್ರು, ಅಲ್ಲಿನ ಸಮಸ್ಯೆಗಳನ್ನ ಹೇಳಿದ್ರು. ಈಗ ಓಕ್ಲಿಪುರಮಿಗೆ ಬಂದಿದ್ದೀವಿ. ಸಮಸ್ಯೆ, ಜಾಗ ಎಲ್ಲವೂ ಕೂಡ ಬದಲಾಗ್ತಾ ಇರಬೇಕು. ಸೊ ಹಾಗಾಗಿ ಅದೇ ಕ್ಷೇತ್ರ, ಜಾಗ ಬೇರೆ. ಬನ್ನಿ ಜನರನ್ನ ಮಾತಾಡ್ಸೋಣ ಏನಂತಾರೆ ಅಂತ. ನಮಸ್ಕಾರ. ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಏನು ನಿಮ್ಮ ಹೆಸರು? ಗುಲ್ಜಾರ್ ಬೇಗಂ. ಗುಲ್ಜಾರ್ ಬೇಗಂ. ಬೇಗಮ್ ಅವರೇ, ಹೆಂಗ ಎಲ್ಲ ಆರಾಮ? 2,000 ಎಲ್ಲ ಬರ್ತಾ ಇದೆಯಾ? ಬರ್ತಾನೆ ಇಲ್ಲ. ಎಷ್ಟು ತಿಂಗಳಾಯ್ತು? ಯಾವಾಗ ಹಾಕ್ರಿ ಅವರು ದಿವಸ ನಿಂತ ಇವಾಗ ಬರ್ತಾನೆ ಇಲ್ಲ. ಅವಾಗ ಅಪ್ಲೈ ಮಾಡಿದ್ರೆ ಅವಾಗಿಂದ ಇಲ್ಲಿವರೆಗೂ ಬರ್ತಾನೆ ಇಲ್ಲ. ಪಿಂಚಣಿ ಎಲ್ಲ ಬರ್ತಾ ಇದೆಯಾ? ಪಿಂಚಣಿ ದುಡ್ಡು? ಪಿಂಚಣಿ ದುಡ್ಡು ಇಲ್ಲ. ಇಲ್ಲ, ಪೆನ್ಷನ್ ಮಾಡಲಿಲ್ಲ ನಾನು. ಮಾಡಲಿಲ್ವಾ? ಸರ್, ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನಿಮ್ಮ MLA ಹೆಂಗೆ ದಿನೇಶ್ ಗುಂಡೂರಾವ್? ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಸರಿಯಾಗೇನೆ ಐತೆ ಇಲ್ಲ. ನಿಮ್ಮ MLA ಹೆಂಗೆ? ಗೊತ್ತಿಲ್ಲ ಅದೆಲ್ಲ ನಮಗೆ. ಅವೆಲ್ಲ ಗೊತ್ತಿಲ್ಲ, ಅವೆಲ್ಲ ಹೇಳೋದಿಲ್ವ ನೀವು? ಏನ್ ಮೇಡಮ್ ನಿಮ್ಮ ಹೆಸರು? ರಾಮತ್ ಅವರೇ, ಬಂತ 2,000? ಇಲ್ಲ, 7 ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ವಾ? ಈಗ ಇಲ್ಲೆಲ್ಲ ಏರಿಯಾ ಎಲ್ಲ ಪರವಾಗಿಲ್ವಾ? ಪರವಾಗಿಲ್ಲ. ಹೆಂಗೆ ನಿಮ್ಮ MLA? ಪರವಾಗಿಲ್ಲ. ಏನ್ ನಿಮ್ಮ ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದ್ರಲ್ಲಿ ಇದೆ ಸರ್, ಸುಮಾರು ತುಂಬ ಪ್ರಾಬ್ಲಮ್ಸ್ಗಳು. ಹೇಳ್ಬೇಕು ಮತ್ತೆ ಪ್ರಾಬ್ಲಮ್ಸ್ಗಳು ಪಟ ಅಂತ ಹೇಳಿ. ಕೇಳಕ್ಕೆ ಬಂದಿದ್ದೀವಿ ನಾವೀಗ, ಮುಟ್ಸಕ್ಕೆ ಬಂದಿದ್ದೀವಿ. ಪ್ರಾಬ್ಲಮ್ ಅಂತೂ ಇದೆ, ಅದು ಒಪ್ಕೋತೀರಾ? ನಿಮ್ಮ MLA ಹೆಂಗೆ? MLA ಪರವಾಗಿಲ್ಲ, ಆದರೆ ಏನು ಬರೋದಿಲ್ಲ, ನೋಡೋದಿಲ್ಲ. ಏನಾದರೂ ಎಲ್ಲರಿಗೂ ಆ ಕಡೆ ಎಲ್ಲರಿಗೂ ಮನೆ ಎಲ್ಲ ಕಟ್ಕೊಳ್ಸವ್ರೆ. ಇಲ್ಲಿ ಅಂದರೆ ಏನು ಕಟ್ಕೊಡ್ತಾ ಇಲ್ಲ, ಏನಿಲ್ಲ, ಏನು ಮಾಡ್ತಿಲ್ಲ, ಏನು ಮಾಡಲಿಲ್ಲ. ಮತ್ತೆ ಅದನ್ನೇ ಕೇಳಿದ್ ನಾನು ನಿಮ್ಮ ಹತ್ರ. ಪಟ ಅಂತ ಹೇಳ್ಬೇಕು, ನೀವು ಗಾಬರಿ ಆಗ್ಬಿಟ್ರೆ. ಏನ್ ನಿಮ್ಮ ಹೆಸರು? ವಾ, ಅವರು ನಾಚ್ಕೊಂಡ್ ಮಾತೇ ಬರಲ್ಲ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾವ್ರಪ್ಪ ಅವರು. ಬನ್ನಿ ಇಲ್ಲಿ. 2,000 ರೂಪಾಯಿ ಬಂತಾ? 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಆಯ್ತು, 4 ತಿಂಗಳು. 4 ತಿಂಗಳಿಂದ 2,000 ರೂಪಾಯಿ ಬರ್ತಾ ಇಲ್ಲ. ಪಿಂಚಣಿ ದುಡ್ಡು ಬರ್ತಾ ಇದೆಯಾ? ಪಿಂಚಿನ ದುಡ್ಡು ಬರ್ತಾ ಇದೆ. ನಿಮ್ಮ MLA ಹೆಂಗೆ? ನಮ್ಮೆಂಬಲ್ಲ ಹೌದಷ್ಟು. ಯಾರು ಹೇಳಿ ನಿಮ್ಮ MLA? ನಿಮ್ಮ MLA ಯಾರು ಹೇಳಿ? ದಿನೇಶ್. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲ. ಬನ್ನಿ ಅಮ್ಮ, ಬನ್ನಿ ಮುಂದಕ್ಕೆ ಬನ್ನಿ. ಅಲ್ಲಿ ಕತ್ಲ ಇದೆ. ಏನ್ ನಿಮ್ಮ ಹೆಸರು? ತಿರ್ಗು ನೋಡಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಜಾಯದಾ ಬಾನು ಅಂತ. ಸೈದಾಬಾನ್ ಅವ್ರೆ, 2,000 ರೂಪಾಯಿ ಬಂತಾ? ಇಲ್ಲ, ಯಾಕೋ ಗೊತ್ತಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳಾಯ್ತು. ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಪ್ರಾಬ್ಲಮ್ ನೋಡಿ, ದಯವಿಟ್ಟು ಒಂದ್ ಸಾಲ್ವ್ ಮಾಡೋರು ಯಾರು? MLA ಅವ್ರು ಹೇಳಿದ್ನಲ್ಲ, ಎಲೆಕ್ಷನ್ ಬಂದಾಗ ಬರ್ತಾರೆ, ಆಮೇಲೆ ಮುಖಾನೇ ತೋರಿಸಲ್ಲ. ಆಮೇಲೆ ಮುಖಾನ ತೋರಿಸಿಲ್ಲ, ನೀವು ನೋಡೂ ಇಲ್ಲ. ಹ್ಮ್. ನೋಡ್ರಿ, ಮತ್ತೆ ಎಲ್ಲ ಚೆನ್ನಾಗದೆ, ಚೆನ್ನಾಗಿ ಬರ್ತಾರೆ. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಲ್ಲಿವರೆಗೂ ನೀವು ಅಭಿಮಾನ ತೋರಿಸ್ತೀರೋ ಅಲ್ಲಿವರೆಗೂ ನಿಮ್ಮ ಏರಿಯಾ ಅಭಿವೃದ್ಧಿ ಆಗಲ್ಲ. ಅಭಿಮಾನ ಇರ್ಲಿ ಮನಸ್ಸಲ್ಲಿ. ಯಾವಾಗ ನೀವು ಪ್ರಶ್ನೆ ಮಾಡ್ತೀರಾ? ಎಲ್ಲಾರ ಮನೇಲೂ ಕಷ್ಟನೇ ಇದೆ. ಎಲ್ಲಾರ ಮನೆ ಎಲೆಕ್ಷನ್ ಟೈಮ್ನಲ್ಲಿನೇ ಬರೋದು ಅವರು. ಆಮೇಲೆ ತಿರ್ಗೇ ನೋಡಲ್ಲ. ಅದನ್ನೇ ಹೇಳಿದ್ದು. ಮತ್ತೆ ಇಲ್ಲಿ ಏನೇನು ಪ್ರಾಬ್ಲಮ್ ಇದಾವೆ? ನೀರು ಚೆನ್ನಾಗಿ ಬರ್ತಾ ಇದೆಯಾ? ನೀರು ಚೇಂಬರ್ ವ್ಯವಸ್ಥೆ ಹೆಂಗಿದೆ ಇಲ್ಲಿ? ಚೇಂಬರ್ದು ಪರವಾಗಿಲ್ಲ. ಚೇಂಬರ್ ನೀರೇನಾದ್ರು ಮಿಕ್ಸ್ ಆಗುತ್ತಾ? ಇಲ್ಲ. ಮತ್ತೆ ಕರೆಂಟು, ಆಮೇಲೆ ಆ ಏರಿಯಾದಲ್ಲಿ ಚೇಂಬರ್ ನೀರು ಮಿಕ್ಸ್ ಆಗುತ್ತೆ. ಗೊತ್ತು ಅಲ್ಲಿ ಮಾತಾಡ್ತೀನಿ ನಾನು. ಏನಿಲ್ಲ, ಪರವಾಗಿಲ್ಲ. ಮಳೆ ಬಂದಾಗ ಸಮಸ್ಯೆ ಆಗಲ್ವಾ? ಏನಿಲ್ಲ, ಪರವಾಗಿಲ್ಲ. ಅದು ಬಿಟ್ರೆ ಬೇರೆ ಏನಿದೆ ಏರಿಯಾದಲ್ಲಿ ಸಮಸ್ಯೆ? ಸಮಸ್ಯೆ ಇದೆ, ತುಂಬಾ ಇದೆ. ಬಟ್ ಸಮಸ್ಯೆ ಇದೆ ಅಷ್ಟೇ. ದುಡ್ಡಿಗೆ ಸಮಸ್ಯೆ ಇದೆ, ಅದು ದುಡಿಬೇಕು. 2,000 ಬರ್ತಾ ಇಲ್ಲ. 2,000 ಬರ್ತಾ ಇಲ್ಲ. ಬಂದಿದ್ರೆ ಏನ್ ಮಾಡ್ತಿದ್ರಿ ಅದನ್ನ? ಇವಾಗ ಯಾಕೆ ಬರ್ತಾ ಇಲ್ಲ ಅಂತ ನಿಮ್ಗೆ ಕೇಳಿ. ಬಂದಿದ್ರೆ ಏನ್ ಮಾಡ್ತಿದ್ರಿ ಅದ್ರಲ್ಲಿ? ಬಂದ್ರೆ ಮನೆಗೇನೆ ಯೂಸ್ ಮಾಡ್ತಾರೆ, ಮತ್ತೆ ಏನ್ ಮಾಡ್ತಾರೆ? ಯೂಸ್ ಆಗ್ತಿತ್ತು ಅದ್ರಿಂದ? ಏನ್ ಮನೆಗೆ ಗ್ಯಾಸ್ ತಗೊಂಡ್ ಗ್ಯಾಸ್ ಬರ್ತಿತ್ತು. ಚಿಕ್ಕದು ಐಟಮ್ ಮನೆಯದು ಏನಾರ ಅದು ಬರ್ತಿತ್ತು. ಸರಿ, ನೀವು ಓಟ್ ಹಾಕ್ತವ್ರು ಗೆದ್ರಾ? ಆಗ್ತು. ಯಾರಿಗೆ ಅಂತ ಕೇಳಲ್ಲ, ಗೆದ್ರಾ? ಅವ್ರು ಗೆದ್ಬಿಟ್ರಾ? ಇಲ್ಲ, ಈ ಸಲ ಗೆದ್ದಿಲ್ವಾ? MP ನಾನು MLA ಹೇಳ್ತಿರೋದು. MLA ನೀವು ಓಟ್ ಹಾಕಿದ್ದೀರಲ್ಲ, ಗೆದ್ರಾ?
ಇದು ಮಾತ್ರ ಹೇಳಕ್ ರೆಡಿ ಇಲ್ಲ. ಓಕೆ ಓಕೆ. ಏನ್ ಬ್ರೋ ನಿಮ್ಮ ಹೆಸರು? ಸೈಯದ್ ಸಾಹಿಬ್. ಹೆಂಗೆ ನಿಮ್ಮ ಎಮ್ಮೆಲ್ಲೆ? ಗೊತ್ತಿಲ್ಲ ಅಣ್ಣ, ಬೆಲೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲನೇ ಬರೋದು. ನೀವು ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲನೇ ಬರೋದು, ಮತ್ತೆ ನಿಮ್ಮ ಎಮ್ಮೆಲ್ಲೆ ನೀವು ನೋಡೇ ಇಲ್ಲ. ನಿನ್ನ ಹೆಸರೇನಪ್ಪ? ಸೈಯದ್ ಯಾಸೀನ್. ಅವ ಸೈಯದು, ನೀನು ಸೈಯದು. ಒಳ್ಳೆ ಡಿಸೈನ್ ಕಟಿಂಗ್ ಮಾಡಿಸ್ಕೊಂಡು ಊರಲ್ಲೆಲ್ಲ ಓಡಾಡೋದು. ಎಷ್ಟು ಸಲ ಬಂದ್ರು ಎಮ್ಮೆಲ್ಲೆ? 3 ಸಲ ಬಂದಿದ್ದಾರೆ ಸರ್. 3 ಸಲ ಬಂದ. ಯಾವಾಗ? ಒಂದು ಆ ರೋಡ್ ಮೋರಿ ಕ್ಲೀನ್ ಮಾಡಕ್ ಒಂದ್ಸತಿ ಅವರೇ ಕ್ಲೀನ್ ಮಾಡ್ಬಿಟ್ರಾ? ಅವರೇ ಕ್ಲೀನ್ ಮಾಡಿಲ್ಲ, ಬಂದೇನೋ ಮ್ಯಾಪ್ ಏನೋ ಹಾಕಿದ್ರು. ಎಲೆಕ್ಷನ್ ಟೈಮಲ್ಲಿ ಒಂದ್ಸತಿ, ಆಮೇಲೆ ಮಧ್ಯದಲ್ಲಿ ಒಂದ್ಸತಿ ಬಂದಿದ್ದಾರೆ. ಮಧ್ಯದಲ್ಲಿ ಅಂದ್ರೆ ಯಾವಾಗ? ನಂಗೆ ಮಧ್ಯ ಅಂದ್ರೆ ನಂಗೆ ಗೊತ್ತಾಗಬೇಕು. ನನಗೆ ಮಧ್ಯಾಹ್ನ ಅಥವಾ ಮಧ್ಯ ಅಂದ್ರೆ ಯಾವಾಗ? ಅದು ಟೈಮ್ ಟೇಬಲ್ ಲೆಕ್ಕ ಹಾಕಂಗಿದ್ದ ನಾವೆಲ್ಲೋ ಇರ್ತಾ ಇದ್ವಿ. ನಮಸ್ಕಾರ ಅಣ್ಣ. ಏನಣ್ಣ ಫುಲ್ ಸ್ಟೈಲ್ ಆಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಯಾವ ಕಡೆ ಹೊಟ್ರಿ? ಏನು ಹೆಸರು? ರಾಮರಾಜ್ ಅವರೇ, ನೀವು ಹೇಳ್ಬೇಕೀಗ. ಈಗ ಇದೇ ಏರಿಯಾ ನಿಮ್ದು? ಇಲ್ಲೇ ಹೆಂಗೆ ಎಮ್ ಎಲ್ ಹೆಂಗೆ ಸಖತ್ ಅಂದ್ರೆ ಗೋಲ್ಡ್ ಅಂದ್ರೆ ಚಿನ್ನ ಕನ್ನಡದಲ್ಲಿ ಸಲ ಬರ್ತಾರೆ ಇಲ್ಲಿ. ಯಾವಾಗ ನಾವು ಟ್ರೈ ಮಾಡ್ತೀವೋ ಅವಾಗೆಲ್ಲ ಬರ್ತಾರೆ. ಯಾವಾಗ ಫೋನ್ ಮಾಡ್ತೀರೋ ಅವಾಗೆಲ್ಲ ಬರ್ತಾರೆ. ಯಾವಾಗ ಟ್ರೈ ಮಾಡ್ತೀರಾ ಅವಾಗಲ್ಲ? ಯಾವಾಗ ನಾವು ಟ್ರೈ ಮಾಡ್ತೀವೋ ಅವಾಗೆಲ್ಲ ಬರ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡ್ತೀರಾ ಹಂಗಾರೆ ಹೆಂಗ್ ಬರ್ತಾರೆ ನೋಡೋಣ. ಇವಾಗ ಎಲ್ಲಿದ್ದಾರೋ ಬೆಳಗ್ಗೆ ಹೋಗ್ಬೇಕದಲ್ಲ. ಕರೆಕ್ಟಾಗಿ ಹೇಳಿ, ಸತ್ಯ ಹೇಳಿ, ಪರವಾಗಿಲ್ವಾ? ಒಳ್ಳೆಯವರ ಏನು ಪ್ರಾಬ್ಲಮ್? ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ? ಇವಾಗ ಏನಿಲ್ಲಮ್ಮ, ಚೆನ್ನಾಗಿ ಮಾಡ್ತಿದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ. ಮೇಡಮ್ ಅವ್ರೆ ನಮಸ್ಕಾರ. ಏನು ನಿಮ್ಮ ಹೆಸರು? ನಾವು ಅಷ್ಟೇ. ಒಂದು ನಿಮಿಷ. ನಿಮ್ಮ ಎಮ್ ಎಲ್ ಎ ಹೆಂಗೆ? ನಂಗೆ ಲೇಟ್ ಆಗ್ತದೆ, ಪ್ಲೀಸ್ ಸಾರಿ. ಎಮ್ ಎಲ್ ಎ ಹೆಂಗೆ ಅಂತ ಕೇಳಿದ್ರೆ ಪಾಪ ಲೇಟ್ ಆಗ್ತಿದ್ಯಂತೆ. ಬಿಡಿ, ಹೋಗೋಣ. ಮುಂದೆ ಇದ್ದಾರಾ ಮಾತಾಡೋರು? ಎಲ್ಲ ಮಾತಾಡ್ಸೋಣ. ಸರ್ ನಮಸ್ಕಾರ. ಆಟೋ ಡ್ರೈವರು ಯಾರೋ ಹೇಳಿದ್ರಪ್ಪ ನಿಮ್ಮ ಹತ್ರ ಮಾತಾಡಿದ್ರೆ ಒಳ್ಳೆ ಸಖತ್ತಾಗಿ ಮಾತಾಡ್ತೀರಾ ಅಂತ. ಏನು ನಿಮ್ಮ ಹೆಸರು? ಜಿಯಾವುಲ್ಲಾ ಖಾನ್ ಅವರೇ, ಏನಿದೆ ಏರಿಯಾದಲ್ಲಿ ಸಮಸ್ಯೆ ಅಂತೂ ಕಾಣ್ತಾ ಇದೆಯಲ್ಲ. ಬರೀ ಸಮಸ್ಯೆನೇ? ಬರೀ ಸಮಸ್ಯೆ ಇದೆ. ಎಷ್ಟು ಸಲ ಬಂದಿದ್ದಾರೆ ಎಮ್ ಎಲ್ ಎಲ್ಲಿಗೆ? ಬರ್ತಾರ, ಹೋಗ್ತಾರ, ಹೇಳ್ತಾರ ಮಾಡ್ತೀವಿ ಅಂತ. ಏನು ಮಾಡ್ತೀವಿ ಅಂತ? ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ. ಕೆಲಸ ಆದ್ರೆ ಮಾತ್ರ ಮಾಡ್ತಿಲ್ಲ. ದಿನೇಶ್ ಗುಂಡೂರಾವ್ ಹೆಂಗೆ? ಪರವಾಗಿಲ್ವಾ? ಸ್ವಲ್ಪ ಪರವಾಗಿಲ್ಲ, ಪರವಾಗಿಲ್ಲ. ಅಷ್ಟೇನು ಕೆಲಸಗಳು ಕರೆಕ್ಟಾಗಿ ಆಗ್ತಾ ಇಲ್ಲ. ಅದೇ ಹೇಳಿದ್ದು, ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತದೆ. ಮಾಡ್ಕೊಬೇಕಾಗಿತ್ತು, ಜನ ಮಾಡಿಲ್ಲ ಅಷ್ಟೇ. ಮಾಡ್ಕೊಬೇಕಾಗಿತ್ತು. ನಮಸ್ಕಾರ ಮೇಡಮ್. 2000 ಬಂತಾ? ಇಲ್ಲ, ಬಂದಿಲ್ಲ. 7 ತಿಂಗಳಿಂದ. 2 ತಿಂಗಳಿಂದ ಬಂದಿಲ್ಲ? ಯಾಕೆ ಕೇಳಿಲ್ವಾ ನೀವು ಕೊಡಿ ಅಂತ? ಯಾರು ಕೇಳಬೇಕು? ಯಾರು ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ತಾವು? ಹೋಗಿದ್ರೆ ತಾನೆ ಕೇಳಕ್ಕೆ. ಹೋಗೇ ಇಲ್ಲ. ಎಷ್ಟು ತಿಂಗಳು ಬಂತು ಒಟ್ಟು? ಬಂತು 9-10 ತಿಂಗಳು. 9-10 ತಿಂಗಳು ಬಂತು. ಏನು ಮಾಡ್ತಾ ಇದ್ರಿ ಆ ದುಡ್ಡನ್ನ? ಏನು ಮಾಡ್ತೀರಾ? ಖರ್ಚು ಮಾಡ್ತೀವಿ ಮನೆಗೆ. ಎಲ್ಲ ಮನೆಗೆ ಯೂಸ್ ಆಗುತ್ತೆ ಅಷ್ಟೇ, ಇನ್ನೇನು ಮಾಡ್ತೀರಾ? ಮನೆ ಬೇರೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮನೆ ಖಾಲಿ ಮಾಡ್ಬೇಕಂತೆ? ಖಾಲಿ ಮಾಡಿ ಹೋಗ್ಬೇಕಂತ ಇಲ್ಲಿ. ಯಾಕಂತೆ? ಅದೇನು ಅವ್ರ ಅಪ್ಪಂದು ಇರ್ಬೋದು ಅದಕ್ಕೆ. ಹಂಗೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಟರಾಜ್ ಅಂತೇಳಿ. ನಟರಾಜ್ ಅವರೇ, ಹೆಂಗೆ ಫುಲ್ಲು ಪಾಪ ಚಿಕ್ಕ ಮನೆಯಲ್ಲೆಲ್ಲ ಬದುಕ್ತಾ ಇದೀರಿ? ಹೆಂಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಇಲ್ಲಿ? ವ್ಯವಸ್ಥೆ ಚೆನ್ನಾಗಿದೆ, ಬಟ್ ಮೋರಿ ಅವಾಗ ಬಂದು ಕ್ಲೀನ್ ಮಾಡ್ತಾರೆ. ಮತ್ತೆ ಇದು ಅದೇ ಔಷಧಿ ಎಲ್ಲ ಹೊಡೆದ್ರೆ ಸ್ವಲ್ಪ ಚೆನ್ನಾಗಿರ್ಬೋದು. ಔಷಧಿ ಎಲ್ಲ ಹೊಡೆದ್ರೆ ಚೆನ್ನಾಗಿರುತ್ತೆ, ಇಲ್ಲ ಸೊಳ್ಳೆಗಳೆಲ್ಲ ಮುತ್ಕೊಂಡ್ಬಿಡ್ತವೆ. ಹೌದು, ಡೆಂಗ್ಯೂ ಜ್ವರ ಬರೋದು. ಹೆಂಗೆ ನಿಮ್ಮ ಎಮ್ ಎಲ್ ಎ? ನಮ್ಮ ಎಮ್ ಎಲ್ ಎ ಪರವಾಗಿಲ್ಲ, ಒಳ್ಳೆ ಮಾಡ್ತಾವ್ರೆ. ದಿನೇಶ್ ಗುಂಡೂರಾವ್ ದಿನೇಶ್ ಒಳ್ಳೆ ಮಾಡ್ತಾವ್ರೆ ಅಂದ್ರೆ ಏನು ಮಾಡ್ತಾವ್ರೆ? ಏನು ಈ ಸ್ಟೋರಿ ನಾವು ಒಂದು ಹೇಳ್ಬೇಕು. ಭಯನಾ ನಿಮ್ಗೆ? ಭಯ ನಮ್ಗೇನು ಸರ್? ಭಯ ಆ ಥರ ಏನಿಲ್ಲ, ಆ ಥರ ಏನು ಭಯ ಇರೋ ವಿಷಯ ಹೇಳ್ಬೇಕು. ಏನು ಪ್ರಾಬ್ಲಮ್ ಅಂತ? ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಬಂದು ಇದೆಲ್ಲ ಸಮಸ್ಯೆ, ಇದೆಲ್ಲ ಇದು ಕಾತಾಕಂದ ಎಲ್ಲ ಮಾಡಿಸಿಲ್ಲ. ಇದೆಲ್ಲ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ. ಏನು ಸರ್ ನಿಮ್ಮ ಹೆಸರು? ಏನಿಲ್ಲ, ನಮ್ಗೆ 2-3 ತಿಂಗಳಿಗೆ ಮುಂಚೆ ಒಂದು 3 ತಿಂಗಳಿಗೆ ಒಂದು ಟೈಮ್ ಬರ್ತಾರೆ. ಇಲ್ಲಾಂದ್ರೆ 6 ಬಾರಿ ಇಲ್ಲಿ ಗೆಳೆಯಕ್ಕೆ ಚಾನ್ಸ್ ಇಲ್ಲ. 6 ಬಾರಿ? 6ನೇ ಸಲ ಗೆದ್ದಿರೋದು ಈಗ ಈ ಗಾಂಧಿನಗರ ಕ್ಷೇತ್ರ. ಅವ್ರು ಕರೆಕ್ಟಾಗಿ ಮಾಡ್ಕೊಂಡವ್ರ ಆ ಕ್ಷೇತ್ರನ. ಹೌದಾ? ಹೌದು. ಹಂಗಾರೆ ಏನು ಸಮಸ್ಯೆ ಇಲ್ವಾ? ನೋಡಿ, ಬಾತ್ರೂಮು ವಾರಕ್ಕೆ 2 ಸಲ 3 ಸಲ ತೊಳಿತಾರೆ. ನಾವೇ ನಿಂತ್ಕೊಂಡು ಖುದ್ವಾಗಿ ನೋಡ್ತೀವಿ. ಇಲ್ಲಿ ಪಬ್ಲಿಕ್ ಎಲ್ಲ ಇರೋದು ಸ್ಲಂಬೋ ಇದು ಏರಿಯಾ. ಅದಕ್ಕೆ ಬಂದಿರೋದು ನಾವು ಇಲ್ಲಿಗೆ. ಇಲ್ಲೆಲ್ಲ ಇರೋದು ಬಡವರು, ನೀರೆಲ್ಲ ಕ್ಲೀನ್ ಮಾಡ್ತಾರೆ. ನಮಗೆ ನೀರು ಪ್ರಾಬ್ಲಮ್ ಇಲ್ಲ. ಲೆಟ್ರಿನ್ ಪಬ್ಲಿಕ್ ಟಾಯ್ಲೆಟು ಫ್ರೀ ಇಲ್ಲ, ಆರಾಮಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಏನೋ ಪ್ರಾಬ್ಲಮ್ ಇದ್ರೆ ಹೇಳ್ತೀವಿ, ಅದಕ್ಕೇನು ಭಯ ಏನಿಲ್ಲ. ಬನ್ರಿ ಮೇಡಮ್ ಅವರೇ, ಎಲ್ಲ ನಿಮ್ಮ ಪ್ರಾಬ್ಲಮೇ ಕೇಳಕ್ಕೆ ಬಂದಿವಿ. ನಮಗೋಸ್ಕರ ನಾವು ಯಾರೂ ಬಂದಿಲ್ಲ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ನಾಗಲಕ್ಷ್ಮಿ. ಹೌದು, ನಾಗಲಕ್ಷ್ಮಿ ಅವರೇ. ಬಂತ ಗೃಹಲಕ್ಷ್ಮಿ? ಬಂದಿಲ್ಲ ಸರ್. ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು ಬಂದಿಲ್ಲ. ಮತ್ತೆ ನೋಡಿ, ಇದು ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಇದು. ಜೆಂಟ್ಸ್ ಗೊತ್ತಾಗಲ್ಲ.
2 ತಿಂಗಳಿಂದ ಕಾಸು ಬಂದಿಲ್ಲ. 3 ತಿಂಗಳಿಂದ 3 ತಿಂಗಳಿಂದ ಬಂದಿಲ್ಲ. ಯಾಕೆ ಏನು ಕೇಳಿಲ್ವ ನೀವು? ನೋಡಿ 200 ರೂಪಾಯಿ ಕೊಡ್ತೀವಿ ಅಂದ್ರಲ್ವಾ? ಹೌದು ಸರ್, 5 ವರ್ಷ ಕೊಡ್ತೀನಿ ಅಂತ ಹೇಳಿದ್ರು. 5 ವರ್ಷ ಕೊಡ್ತೀನಿ ಅಂದ್ರ ಈಗ 5 ತಿಂಗಳಿಗೆ ಡಮಾರ್ ಅದು. ಅದಕ್ಕೆ ಕೇಳಿದ್ದು. ಮತ್ತೆ ನೀರೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಬರುತ್ತೆ ಸರ್, ನಮ್ಮ ಚೇಂಬರ್ ಎಲ್ಲ ಕ್ಲೀನ್ ಇದೆಯಾ? ಏನು ಚೆನ್ನಾಗಿದೆ ಸರ್, ಮತ್ತೆ ಹಂಗಾರೆ ಏನು ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಹೆಂಗೆ MLA ದಿನೇಶ್ ಗುಂಡೂರಾವ್ ಸರ್ ಹೆಂಗೆ ಅವರು? ಸತ್ಯ ಹೇಳ್ಬೇಕು, ಏನು ಗೊತ್ತಾ, ಅಭಿಮಾನ ತೋರಿಸ್ಬಿಟ್ಟು ಎಲ್ಲ ಚಂದ ಅಂದ್ರೆ ಮಾತ್ರ ಬರ್ತಾರೆ ಅಷ್ಟೇ. ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ. 3 ಸಲ ಬಂದಿದ್ದಾರೆ ಅಂದ್ರು. ಅದೇನೋ ಸರ್ ಗೊತ್ತಿಲ್ಲ, ಆದರೆ ನಮ್ಮ ಸಮಸ್ಯೆ ತೀರ್ಸಕ್ಕಂತೂ ಯಾವತ್ತೂ ಬಂದಿಲ್ಲ. ನೋಡಿದ್ರಾ? ಅದು ಯಾವತ್ತಾದರೂ ಕೇಳಕ್ಕೆ ಹೋದ್ರೂ ಅದು ನಾವೇ ಅಪಾಯಿಂಟ್ಮೆಂಟ್ ತಗೋಬೇಕು. ಓಟ್ ಹಾಕಿದ್ದು ನಾವೇ ಅಪಾಯಿಂಟ್ಮೆಂಟ್ ಕೇಳಬೇಕು. ಯಾಕೆ ಸರ್ ಇದು? ಮತ್ತೇನು ಸರ್ಕಾರ? ಇದು ಉತ್ತರ. ಈ ಕೆಲವ್ರು ಏನು ಮಾಡ್ಬಿಡ್ತಾರೆ ಗೊತ್ತಾ, ಅಭಿಮಾನ ಇರ್ತದೆ, ಅದನ್ನ ಹೆಂಗೆಂಗೋ ತೀರಿಸ್ಬಿಡ್ತಾರೆ. ಆದರೆ ಎಲ್ಲಿವರೆಗೂ ನೀವು ಅಭಿಮಾನ ತೋರಿಸ್ತಿರೋ ಅಲ್ಲಿವರೆಗೂ ಅಭಿವೃದ್ಧಿ ಆಗಲ್ಲ. ಕರೆಕ್ಟ್ ಅಲ್ವಾ? ಎಲ್ಲಿವರೆಗೂ ಅಭಿಮಾನ ತೋರಿಸ್ತಿರೋ, ಅಭಿಮಾನ ಇರಲಿ ಮನಸ್ಸಲ್ಲಿ, ಅದ್ರ ಅಭಿವೃದ್ಧಿ ಬೇಕಲ್ವಾ? ಅದನ್ನ ಪ್ರಶ್ನೆ ಮಾಡಿ ಕೇಳ್ಬೇಕು ತಾನೆ. ಸರ್ ಹೇಳಿ, ಏನು ಪ್ರಾಬ್ಲಮ್ ಇದೆ ಇಲ್ಲಿ? ಪ್ರಾಬ್ಲಮ್ ಅಂತೂ ಏನಿಲ್ಲ, ಬಟ್ ಆದರೆ ನಮಗೇನಾದರೂ ಒಂದು ಸಮಸ್ಯೆ ಅಂತ ಇರಬೇಕಾದ್ರೆ ಅವರು ನಮ್ಮ ಹತ್ರನೇ ಅಪಾಯಿಂಟ್ಮೆಂಟ್ ನಾವೇ ತಗೋಬೇಕು, ಕಾಯಬೇಕು, ಅದಕ್ಕೆ ಎಷ್ಟೊಂದು ಸಲ ತಿರುಗಬೇಕು ಅನ್ನೋದು ಇದಾಗ್ತಿದೆ ಅಷ್ಟೇ. ನಮಗಂತ ಸಮಯ ಕೊಟ್ಟು, ಸಾರ್ವಜನಿಕರಿಗೆ ಸಮಯ ಕೊಟ್ಟು ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನಿಮ್ಮ ಸಮಸ್ಯೆನ ಕೇಳೋಕ್ಕೂ ಹೋಗಕ್ಕೆ ತಿರುಗಿ 200 ರೂಪಾಯಿ ಖರ್ಚಾಗೋಯ್ತದೆ. ಹೌದು, ಹೆಂಗೆ ನಮ್ಮ ಸಮಸ್ಯೆ ಕೇಳೋಕ್ಕೆ ನಾವೇ ಖರ್ಚಿಟ್ಕೊಂಡು ನಾವೇ ಹೋಗಬೇಕು. ಅವರಂತೂ ಬರಲ್ಲ, ನಿಮ್ಮ ಸಮಸ್ಯೆ ಏನಂತ ಕೇಳಲ್ಲ. ಅದೇ ಹೇಳಿದೆ, ಒಟ್ಟಲ್ಲಿ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ. ಅಷ್ಟೇ, ಬರೀ ಓಟ್ ಹಾಕಿ ನಿಮ್ಮ ಅಭಿವೃದ್ಧಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಎಲ್ಲರೂ ಹೇಳ್ತಾರೆ, ಆದರೆ ಮಾಡೋದು ಮಾತ್ರ ಎಷ್ಟೊಂದು ಅಂತ ನನಗೆ ಗೊತ್ತಿಲ್ಲ. ಹೇಳ್ತಾರಷ್ಟೇ.